ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲಕ್ಷ್ಮಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಏನಪ್ಪ ಈ ವಿಡಿಯೋ ಅಂದರೆ, ಈ ಟೆಡಿ ಬೇರ್ ಗೊಂಬೆಗಳನ್ನು ನಾನು ಯಾವ ರೀತಿ ವಾಶ್ ಮಾಡ್ತೀನಿ ಅಂತ ಒಂದು ಪುಟಾಣಿ ವಿಡಿಯೋ ಮಾಡಿದ್ದೀನಿ. ಈ ಗೊಂಬೆಗಳನ್ನೆಲ್ಲ ವಾಷಿಂಗ್ ಮಷಿನ್ಗೆ ಹಾಕ್ಬಿಟ್ಟು ಸರ್ಫ್ ಎಕ್ಸೆಲ್ ಅಥವಾ ಯಾವುದಾದ್ರೂ ವಾಷಿಂಗ್ ಪೌಡ್ರ್ ಹಾಕಿಬಿಟ್ಟು ಕ್ವಿಕ್ ವಾಶ್ ಮಾಡಿದ್ರೆ ಏನೂ ಆಗಲ್ಲ. ಈ ಗೊಂಬೆಗಳು ಏನಾದರೂ ಹಾಳಾಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಇಲ್ಲ, ನಾನು ಹಿಂಗೆ ವಾಶ್ ಮಾಡೋದು ಅಂತ ಹೇಳ್ತೀನಿ. ಈ ಗೊಂಬೆಗಳು ಸುಮಾರು ನನ್ನ ಹತ್ರ ಒಂದು 10-12 ವರ್ಷಗಳಿಂದ ಇದೆ. ನಾನು ವಾಷಿಂಗ್ ಮಿಷಿನಲ್ಲೇ ವಾಶ್ ಮಾಡೋದು, ಏನೂ ಆಗಿಲ್ಲ, ಹಾಗೆ ಹೊಸದಿದ್ದಂಗೆ ಇದ್ದಾವೆ. ವಾಶ್ ಮಾಡಿದಾಗಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ವಾಶ್ ಆದಮೇಲೆ ತೊಗೊಂಡೋಗಿ ಬಿಸಿಲಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದೊಂದು ಗೊಂಬೆಗಳಿಗೂ ಒಂದೊಂದು ಹೆಸರೆಲ್ಲ ಇಟ್ಕೊಂಡಿದ್ದೀನಿ. ನನಗೆ ಟೆಡಿ ಬೇರ್ಗಳಂದರೆ ತುಂಬ ಇಷ್ಟ. ಇದಕ್ಕೆ ನನ್ನ ಮುನ್ನ ಅಂತ ಹೆಸರಿಟ್ಟಿದ್ದೀನಿ. ಒಬ್ಬನಿಗೆ ಕ್ರಿಶ್ ಅಂತ ಇಟ್ಟಿದ್ದೀನಿ, ಒಬ್ಬನಿಗೆ ಮುನ್ನ ಅಂತ ಇಟ್ಟಿದ್ದೀನಿ. ಹೀಗೆ ಏನೇನೋ ಒಂದು ಹೆಸರು. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ಇವನಿಗೆ ಪಪ್ಪಿ ಅಂತ ಇಟ್ಕೊಂಡಿದ್ದೀನಿ. ಈ ಥರ ಟೆಡಿ ಬೇರ್ಗಳಿಗೆಲ್ಲ ಇವನ ಹೆಸರು ಕ್ರಿಶ್ ಅಂತ ಇಟ್ಟಿದ್ದೀನಿ. ಇದು ನನಗೆ ತುಂಬ ಇಷ್ಟ ಟೆಡಿ ಬೇರ್ಗಳು ಅಂತ. ನೋಡಿ, ಇದೆಲ್ಲ ವಾಶ್ ಆದಮೇಲೆ ಇಲ್ಲಿ ಇಟ್ಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.